ನಮಸ್ಕಾರ ಸ್ನೇಹಿತರೆ. ಡಿ ಕೆ ಶಿವಕುಮಾರ್ ಅವರು ದುಬೈ ಪ್ರವಾಸವನ್ನು ಮುಗಿಸ್ಕೊಂಡು ನಂತರ ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಬಂದಿದ್ದಾರೆ. ಈಗ ಈ ಭೇಟಿಯ ಸಂದರ್ಭದಲ್ಲಿ ಅವರು ಇಟ್ಟಂತಹ ಕೆಲವೊಂದು ಬೇಡಿಕೆಗಳು, ಅದೇ ರೀತಿಯಲ್ಲಿ ನೇರವಾಗಿ ಹೈಕಮಾಂಡ್ಗೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮುಖಾಂತರ ಸಿದ್ದು ಬಣದ ವಿರುದ್ಧ ಸಿಡಿದದ್ದು ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಅಂದ್ರೆ ಅವರು ಕೊಟ್ಟಂತ ಕೆಲವೊಂದು ಹೇಳಿಕೆಗಳು, ಅದೇ ರೀತಿಯಲ್ಲಿ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಆಡಿರುವಂತಹ ಕೆಲವೊಂದು ಮಾತುಗಳು, ಇದೆಲ್ಲವೂ ನೋಡಿದ್ರೆ ಏನು ನಡೀತಾ ಇದೆ ಅಂದ್ರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ. ಇದೆಲ್ಲದನ್ನು ಗಮನಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಕೆಲವೊಂದು ಊಹಾಪೋಹಗಳು ಇದೆಲ್ಲಕ್ಕೂ ರೆಕ್ಕೆ ಪುಕ್ಕ ಹುಟ್ಕೊಂಡಿರ್ತದೆ. ಹಾಗಾದ್ರೆ ಏನು, ಇದ್ರ ಬಗ್ಗೆ ಇವತ್ತಿಗೆ ನಿಮ್ ಜೊತೆ ಮಾತಾಡ್ತೇನೆ. ಎಲ್ಲಕ್ಕಿಂತ ಮೊದಲು ನಿಮ್ಮನ್ನ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ಬಿಟ್ಟಿದೆ. ಯೂಸ್ವಲಿ ಡಿ ಕೆ ಶಿವಕುಮಾರ್ ಅವರು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಅದೇ ಈ ಪ್ರಿಯಾಂಕರ್ಗೆ ಇವರೆಲ್ಲ ಗೊತ್ತಲ್ಲ ನಿಮ್ಗೆ, ಬ್ಯಾಡ್ದೆಲ್ಲದನ್ನು ಮಾತಾಡ್ಕೊಂಡು ಏನೇನೋ ವಿವಾದಗಳನ್ನ ಸೃಷ್ಟಿ ಮಾಡಿಬಿಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಆ ರೀತಿ ಅಲ್ಲ, ಏನ್ ಮಾತಾಡಿದ್ರು ಕೂಡ ಅದಕ್ಕೊಂದು ತೂಕದಲ್ಲಿ ಮಾತಾಡ್ಬಿಡ್ತಾರೆ. ಹಾಗೆ ಸಿದ್ದರಾಮಯ್ಯನವರು ಕೂಡ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಅದೇ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಂತ ಶೈಲಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟಿದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರು ಮೊದ್ಲಿಂದಾನು ಒಂದು ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ. ನಾನು ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ನಿಂದಾನೇ ನಾನು ಮೇಲ್ಗಡೆ ಬಂದವನು, ಈ ಪಾರ್ಟಿಯನ್ನ ಕಟ್ಟಲಿಕ್ಕೆ ನಾನು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಕಳೆದ ಬಾರಿ ಅವರು ಅಧ್ಯಕ್ಷ ಗಾದಿಗೆ ಏರುವ ಸಂದರ್ಭದಲ್ಲೂ ಕೂಡ ಅಷ್ಟೇ ಪಕ್ಷ ಸಂಪೂರ್ಣವಾಗಿ ನಾಶ ಆಗುವಂತಹ ಪರಿಸ್ಥಿತಿಯಲ್ಲಿತ್ತು. ಆದ್ರೆ ನಾನು ಒಮ್ಮೆ ಈ ಅಧ್ಯಕ್ಷ ಪದವಿ ಬಂದ ಮೇಲೆ ಪಕ್ಷವನ್ನ ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಿದ್ದೇನೆ. ನಾನು ಈಗ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನನ್ನ ಶ್ರಮ ಅಷ್ಟೇ ಇತ್ತು. ಈಗ ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಮಾತಾಡ್ತಾ ಇದ್ದಾರೆ, ಆದ್ರೆ ಇವರಿಗೆ ಈ ಅಧ್ಯಕ್ಷ ಪದವಿಯಲ್ಲಿ ಕೂತ್ಕೊಂಡು ನಾನು ಮಾಡಿರುವಂತಹ ಕೆಲಸ ಇದು ಯಾವುದ್ರದ್ದು ಪರಿವೇ ಇಲ್ಲ, ಆ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಕೊಂಡು ಕೆಲವೊಂದು ಕಡೆಗಳಲ್ಲಿ ಅವರು ತಮ್ಮ ಬೇಸರವನ್ನು ಕೂಡ ಹೊರಹಾಕಿದ್ದಿದೆ. ಈಗ ಏನಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ರಾಜಣ್ಣ, ಪರಮೇಶ್ವರ್, ಈ ತರ ಸಿದ್ದು ಗ್ಯಾಂಗ್ನವರು ಎಲ್ಲರೂ ಕೂಡ ಮುಗಿಬಿದ್ಬಿಟ್ಟಿದ್ದಾರೆ. ಇಲ್ಲಿ ಒಂದಂತೂ ಕನ್ಫರ್ಮ್, ಹಿಂದ್ಗಡೆ ಸಿದ್ದು ನಿಂತ್ಕೊಂಡು ಇವ್ರನ್ನೆಲ್ಲರನ್ನು ಆಟ ಆಡಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹದ್ದು. ಸಿದ್ದರಾಮಯ್ಯನವರು ನೇರವಾಗಿ ಆ ಕಡೆ ಗಿಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಈ ರೀತಿ ಕೆಲವರನ್ನ ಮುಂದ್ಗಡೆ ಬಿಟ್ಟು ಇವರು ಸುಮ್ಮನೆ ಇದ್ಬಿಡ್ತಾರೆ. ಇದೇ ರೀತಿಯಲ್ಲಿ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಇದೇ ತರ ನಡೆಯುವಂತಹದ್ದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗಿ ಹೋಗಿದೆ, ಕಾಂಗ್ರೆಸ್ ನಲ್ಲಿ ನನಗೆ ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇವ್ರು ಯಾರು ಬಿಡೋದಿಲ್ಲ ಅಂತ ಕೊಂಡು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅವ್ರ ಜೊತೆಗೆ ಯಾವ ರೀತಿಯಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಹೇಳಿ ಬಂದಿದ್ದಾರೆ. ಇದೆಲ್ಲವೂ ನಿಮ್ಗೆ ಗೊತ್ತಿದೆ. ಇವರೆಲ್ಲರ ಇಂಟೆನ್ಷನ್ ಒಂದೇ, ಸಿದ್ದರಾಮಯ್ಯನವರೇ ಮುಂದಿನ 3 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿ ಆಗಿರಬೇಕು, ಯಾವುದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಿಡಬಾರದು ಅನ್ನೋದು ಇವರೆಲ್ಲರ ಇಂಗಿತ ಆಗಿದೆ. ಅದಕ್ಕೆ ಏನ್ ಬೇಕೋ ಅದೆಲ್ಲ ವ್ಯವಸ್ಥೆಯನ್ನ ಸಿದ್ದರಾಮಯ್ಯನವರು ಇವ್ರ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರಂತೂ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಮುಖ್ಯಮಂತ್ರಿ ಆದ್ರೆ ನಾನು ಈ ಬಾರಿನೇ ಆಗ್ಬೇಕು, ಅದಕ್ಕಾಗಿ ಏನು ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳ್ಕೊಂಡು ಈಗಾಗಲೇ ಅವರು ಹಲವಾರು ಕಡೆಗಳಲ್ಲಿ ಸೂಚ್ಯವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ಏನಾಗಿದೆ ಅಂದ್ರೆ ನಿನ್ನೆ ಅವರು ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ರು. ಈ ಭೇಟಿಯಲ್ಲಿ ಕೂಡ ಅಷ್ಟೇ ಅವರು ಕೆಲವೊಂದು ವಿಚಾರಗಳನ್ನ ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. 300 ಜನ ಪದಾಧಿಕಾರಿಗಳ ಒಂದು ಲಿಸ್ಟ್ ಅನ್ನು ಕೂಡ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಕೆಲವೊಂದು ಕಡೆಗಳಲ್ಲಿ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು, ಕೇವಲ ನಾಯಕರ ಹಿಂದೆ ಸುತ್ತಾಗ್ತಾ ಇದ್ರೆ ಅದರಿಂದಾಗಿ ಏನೂ ಯೂಸ್ ಇಲ್ಲ. ಯಾಕಂದ್ರೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪಕ್ಷವನ್ನ ನಾವು ತಳಮಟ್ಟದಿಂದ ಕಟ್ಕೊಂಡು ಬರಬೇಕಾಗ್ತದೆ. ಹಾಗಾಗಿ ಹಲವಾರು ಜನರನ್ನು ನಾವು ಬದಲಾಯಿಸಬೇಕಾಗ್ತದೆ. ಕೆಲವೊಂದು ನಿಷ್ಕ್ರಿಯ ನಾಯಕರುಗಳಿದ್ದಾರೆ, ಅವ್ರು ಕೇವಲ ಕೆಲವೊಂದು ನಾಯಕರ ಜೊತೆ ಸುತ್ತಾಡ್ಕೊಂಡು ಫೋಟೋಗೆ ಪೋಸ್ಟ್ ಕೊಡೋದು ಬಿಟ್ರೆ ಕೆಲಸ ಮಾಡ್ತಾ ಇಲ್ಲ ಅಂತ ಅವ್ರನ್ನೆಲ್ಲರೂ ನಾವು ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಇವರಿಗೆ 300 ಜನರ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದಾರಲ್ಲ, ಈ ಲಿಸ್ಟ್ ನಲ್ಲಿ ಇರುವವರು ಹೆಚ್ಚಿನ ಜನ ಸಿದ್ದು ಬಣದ ವಿರೋಧಿಗಳು ಅಂತ ಹೇಳ್ಕೊಂಡೆ ಹೇಳ್ತಾರೆ. ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಬಣವನ್ನ ತಳಮಟ್ಟದಲ್ಲೇ ಹಣಿಯೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ತಯಾರಿಯನ್ನು ನಡೆಸಿದ್ದಾರೆ. ಅಂದ್ರೆ ಅವ್ರನ್ನ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಪದವಿಯ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ರಾಜಣ್ಣ ಅಥವಾ ಬೇರೆಯವರು ಇರಬಹುದು, ಇವರೆಲ್ಲರ ಬಗ್ಗೆನೂ ಕೂಡ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಅವರ ಬಾಯಿ ಮುಚ್ಚಿಸಿ ಇಲ್ಲ ಅಂತ ಹೇಳಿದ್ರೆ ನಾನು ಅಧ್ಯಕ್ಷ ಗಾದಿಯನ್ನ ಬಿಡ್ಲಿಕ್ಕೆ ತಯಾರಿದ್ದೇನೆ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೇನೆ, ಆದ್ರೆ ಈ ಪವರ್ ಶೇರಿಂಗ್ ಬಗ್ಗೆ ಏನ್ ಮಾತುಕತೆ ನಡೆದಿದೆಯೋ ಅದನ್ನ ಬಹಿರಂಗಪಡಿಸಿ ನೀವೇ ಹೇಳಬೇಕು ಅಂತ ಹೇಳ್ಕೊಂಡು ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಈಗ ನೇರವಾಗಿ ಹೈಕಮಾಂಡ್ ಎದುರುಗಡೆ ತಮ್ಮ ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ನನ್ನನ್ನ ಮುಖ್ಯಮಂತ್ರಿ ಮಾಡ್ತೀರಾ ಅಥವಾ ಇಲ್ವಾ. ನಿನ್ನೆ ಕೂಡ ಹೇಳಿದ್ದೆ ನಾನು, ಎಸ್ ಆರ್ ನೋ ಅನ್ನುವ ರೀತಿಯಲ್ಲಿ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ ಅವರು. ಇದಕ್ಕೆ ಉತ್ತರ ಕೊಡಿ ನನಗೆ ಅನ್ನುವ ರೀತಿಯಲ್ಲಿ ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಇದೆಲ್ಲರ ಜೊತೆಗೆ ಮುಂದಿನ ಈ ಬಜೆಟ್ ಅಧಿವೇಶನ ಮುಗಿದ ಮೇಲೆ
ಸಂಪುಟ ಪುನರ್ರಚನೆ ಆಗ್ಲೇಬೇಕು. ಹಲವಾರು ಸಚಿವರು ಇದ್ದಾರೆ, ಕೆಲವರು ನಿಷ್ಕ್ರಿಯರಾಗಿದ್ದಾರೆ, ಇನ್ನು ಕೆಲವರು ಪಕ್ಷದ ಕೆಲಸಕ್ಕೆ ನಾವು ಅವ್ರನ್ನ ಉಪಯೋಗಿಸ್ಕೋಬೇಕು. ಹಾಗಾಗಿ ಕೆಲವ್ರನ್ನ ನಾವು ಬದಲಾಯಿಸಬೇಕಾಗ್ತದೆ. ಅವ್ರನ್ನ ಸಚಿವ ಸಂಪುಟದಿಂದ ಬಿಟ್ಟು ಹೊಸಬರಿಗೆ ನಾವು ಅವಕಾಶ ಕೊಡಬೇಕು. ಕೆಲವರು ಈಗಾಗಲೇ ಹಲವಾರು ಬಾರಿ MLA ಇದ್ದಾರೆ, ಪಕ್ಷಕ್ಕೆ ಅತ್ಯಂತ ನಿಷ್ಠರಾಗಿದ್ದವರು ಇದ್ದಾರೆ, ಅತ್ಯಂತ ಚಾಣಾಕ್ಷರು ಕೂಡ ಹೌದು. ಅಂಥವ್ರನ್ನ ನಾವು ಈಗ ಈ ಬಾರಿ ಅವರಿಗೆ ಅವಕಾಶ ಕೊಡಬೇಕು. ಅದಕ್ಕೆ ಬದಲಾಗಿ ಪ್ರತಿ ಬಾರಿ ಕೂಡ ನಾವು ಕೆಲವರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀವಲ್ಲ, ಅಂಥವ್ರು ನಾವು ಸಂಪುಟದಿಂದ ಕೈ ಬಿಟ್ಟು ಅವರಿಗೆ ಬೇರೆ ಕೆಲಸವನ್ನು ನಾವು ವಹಿಸಬೇಕು. ಮುಖ್ಯವಾಗಿ ಅವರಿಗೆ ಪಕ್ಷ ಸಂಘಟನೆಗೆ ಅವ್ರನ್ನ ನಾವು ಬಳಸ್ಕೋಬೇಕಾಗ್ತದೆ. ಹಾಗಾಗಿ ಕೆಲವ್ರನ್ನ ನಾವು ಸಂಪುಟದಿಂದ ಬಿಡಲೇಬೇಕು, ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ಮಂಡಿಸಿದ್ದಾರಂತೆ. ಈ ಮುಖಾಂತರ DK ಶಿವಕುಮಾರ್ ಅವರು ಈಗ ನೇರವಾಗಿ ಸಿದ್ದರಾಮಯ್ಯ ಮತ್ತೆ ಅವರ ಗ್ಯಾಂಗ್ ಏನಿದೆ ಅವ್ರ ಜೊತೆ ಈಗ ಯುದ್ಧಕ್ಕೆ ನಿಂತುಬಿಟ್ಟಿದ್ದಾರೆ. ಇದೆಲ್ಲೋದ್ರ ಜೊತೆಗೆ ಅವ್ರು ನಿನ್ನೆ ಪತ್ರಕರ್ತರು ಕೇಳಿರುವ ಒಂದು ಪ್ರಶ್ನೆ ಕೂಡ ಒಂದು ಉತ್ತರ ಕೊಟ್ಟರು. ಅದು ಅತ್ಯಂತ ಮಾರ್ಮಿಕವಾಗಿದೆ. ಅದು ಏನು ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ಒಂದು ರಾತ್ರಿಯಲ್ಲಿ ಏನ್ ಬೇಕಾದ್ರೂ ನಡಿಬಹುದು, ಯಾವುದೇ ರೀತಿಯಾದಂತಹ ಪವಾಡ ನಡಿಬಹುದು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ. ಇದರ ಹಿಂದಿನ ಮರ್ಮವೇನು, ಅದು ಅವ್ರು ಉಪಯೋಗಿಸುವಂತ ಒಂದು ವರ್ಡ್ ಇದೆಯಲ್ಲ, ಅಂದ್ರೆ ರಾತ್ರಿ ಅಂತ ಹೇಳ್ಕೊಂಡು ಹೇಳಿರೋದು ಇದೆಯಲ್ಲ, ಇದರ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿ ಬರ್ತದೆ. ಯಾಕಂದ್ರೆ ರಾಜಕೀಯದ ನಾಯಕರು ಸಾಮಾನ್ಯವಾಗಿ ಹೇಳುವಂತ ಮಾತು, ಪ್ರತಿಯೊಂದು ಮಾತಿನಲ್ಲೂ ಕೂಡ ಒಂದು ಅರ್ಥ ಇರ್ತದೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಕೂಡ ಬೇರೆಯದ್ದೇ ಆದಂತಹ ಒಂದು ಅರ್ಥ ಸಿಗ್ತದೆ. ಈ ರೀತಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಇವತ್ತು ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ದಿನವೇ ಕೊಯಮತ್ತೂರಿನಲ್ಲಿ ಈಶಾ ಫೌಂಡೇಶನ್ ನಲ್ಲಿ ಒಂದು ಬಹುದೊಡ್ಡದಾದಂಥ ಒಂದು ಕಾರ್ಯಕ್ರಮ ನಡೀತದೆ. ಅಂದ್ರೆ ರಾತ್ರಿ ಎಲ್ಲ ಜಾಗರಣೆ ಇರ್ತದೆ, ಹಲವಾರು ಕಾರ್ಯಕ್ರಮಗಳಿರ್ತದೆ. ಅಲ್ಲಿಗೆ ಹಲವಾರು ಗಣ್ಯರು ಕೂಡ ಆಗಮಿಸ್ತಾರೆ. ಈ ಸಂದರ್ಭದಲ್ಲಿ ಜಗ್ಗಿ ವಾಸುದೇವ್ ಅವರ ಈ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಅಲ್ಲಿ ಮುಖ್ಯ ಅತಿಥಿಯಾಗಿ ತೆರಳ್ತಾ ಇದ್ದಾರೆ. ಇವರಿಬ್ರು ಕೂಡ ಕೊಯಮತ್ತೂರಿನಲ್ಲಿ ಒಂದಾಗ್ತಾ ಇದ್ದಾರೆ. ಈಗ ಈ ಹೇಳಿಕೆ, ಅವ್ರು ಒಂದು ರಾತ್ರಿಯಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅಂತ ಹೇಳಿದ್ರಲ್ಲ, ಆ ಹೇಳಿಕೆಗೂ ಮತ್ತೆ ಶಿವರಾತ್ರಿಯ ಈ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಮತ್ತೆ ಅಮಿತ್ ಶಾ ಇವರಿಬ್ರು ಒಂದಾಗಿ ಭಾಗವಹಿಸ್ತಾ ಇರೋದಕ್ಕೂ ಏನೋ ಸಂಬಂಧ ಇದೆ ಅನಿಸ್ತಾ ಇದೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಚರ್ಚೆ ಏನು ನಡೀಲಿಕ್ಕಿಲ್ಲ, ಆದ್ರೂ ಕೂಡ ಇವರಿಬ್ರು ಭೇಟಿಯಾಗಿ ಏನಾದ್ರು ಒಂದು ಮಾತುಕತೆಗಳು ಈ ಕಾರ್ಯಕ್ರಮದ ಹೊರತಾಗಿ ಈ ಏನಾದ್ರೂ ಒಂದು ರಾಜಕೀಯ ಚರ್ಚೆಗಳು ನಡೆದ್ರೂ ನಡಿಬಹುದು ಅಂತ ಅನ್ನೋ ಒಂದು ಗುಮಾನಿ ಎಲ್ರಿಗೂ ಇದೆ. ಅದಕ್ಕೆ ಸರಿಯಾಗಿ ಅವ್ರು ಕೊಟ್ಟಂತ ಹೇಳಿಕೆ ಒಂದೇ ರಾತ್ರಿಯಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲರೂ ಈಗ ಈ ಒಂದು ಕಾರ್ಯಕ್ರಮದ ಮೇಲೆ ಕಣ್ಣಿಟ್ಟಿದ್ದಾರೆ, ಏನ್ ಆಗ್ಬಹುದು ಅಂತ ಹೇಳ್ಕೊಂಡು. ಇನ್ನೊಂದು ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕಾಂಗ್ರೆಸ್ನವರಿಗೆ ಈ ರೀತಿಯಾದಂತಹ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸೋದು ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಅವರಿಗೆ ಒಂದು ರೀತಿ ಹಿಂದೂಗಳ ಕಾರ್ಯಕ್ರಮ ಅಂತ ಹೇಳಿದ್ರೆ ಏನೋ ಒಂದು ರೀತಿಯಾದಂತಹ ಅಲರ್ಜಿ, ಬಾಯಿ ಬಂದಾಗ ಮಾತಾಡ್ತಾರೆ. ನೀವು ಎಲ್ಲರೂ ನೋಡಿದ್ದೀರಾ, ಈ ಪ್ರಿಯಾಂಕರ್ಗೆ ಇರ್ಬೋದು ಅಥವಾ ಉಳಿದವರು ಎಲ್ಲರೂ ಮಾತಾಡುವ ರೀತಿಯನ್ನು ನೀವು ನೋಡಿದ್ದೀರಾ. ಆದ್ರೆ ಇತ್ತೀಚಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ಈ ರೀತಿಯಾದಂತ ಯಾವುದೇ ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಂತ ಇಲ್ಲ. ಕುಂಭಮೇಳಕ್ಕೆ ಹೋದ್ರು, ಅದಾದ್ಮೇಲೆ ಈಗ ಇಲ್ಲಿ ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಆಯೋಜಕರು ನಿಮ್ಗೆ ಗೊತ್ತಿದೆ ಜಗ್ಗಿ ವಾಸುದೇವ್ ಅವರು. ಇತ್ತೀಚೆಗೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಕೂಡ ಹೋಗಿದ್ದಾರೆ. ಇದೆಲ್ಲದ್ರ ಜೊತೆಗೆ ನಿನ್ನೆ ಕೇಂದ್ರ ನೀರಾವರಿ ಸಚಿವರನ್ನು ಕೂಡ DK ಶಿವಕುಮಾರ್ ಅವರು ಭೇಟಿ ಮಾಡಿ ಬಂದಿದ್ದಾರೆ. ಈ ಭೇಟಿಗೆ ಕೂಡ ಬಹಳಷ್ಟು ಅರ್ಥಗಳನ್ನ ಈಗ ಕಲ್ಪಿಸಲಾಗ್ತಾ ಇದೆ. ಯಾಕಂದ್ರೆ ಹೇಳಿದ್ರೆ, ಈ ಭೇಟಿಯನ್ನ ಅರೇಂಜ್ ಮಾಡಿರೋರು ಸೋಮಣ್ಣ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಸೋಮಣ್ಣವರು ಬಹಳಷ್ಟು ತಂತ್ರಗಾರಿಕೆಯನ್ನು ಹೆಣೆಯುವಂತಹ ಮನುಷ್ಯ. ಹಾಗಾಗಿ ಈ ಒಂದು ಭೇಟಿಯಲ್ಲೂ ಕೂಡ ಏನೋ ಒಂದು ತಂತ್ರಗಾರಿಕೆ ಇದೆ ಅಂತ ಹೇಳ್ಕೊಂಡು ಕೂಡ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಟೋಟಲ್ ಆಗಿ ಹೇಳಬೇಕು ಅಂದ್ರೆ, DK ಶಿವಕುಮಾರ್ ಅವರು ತಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಕೊಂಡು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಖಂಡಿತವಾಗಿ ಅವರು ಈ ಬಾರಿ ಮುಖ್ಯಮಂತ್ರಿ ಆಗಿ ಆಗ್ತಾರೆ. ಆದ್ರೆ ಅವ್ರು ಯಾವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ, ಇದು ಈಗ ಇರುವಂತಹ ಕುತೂಹಲ. ಕಾಂಗ್ರೆಸ್ನಿಂದ ಆಗಲಿಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಂತೂ 99% ಯಾರು ಕೂಡ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ, ಅಂದ್ರೆ ಸಿದ್ದರಾಮಯ್ಯನವರ ಬಣದವರು. ಹಾಗಾದ್ರೆ DK ಶಿವಕುಮಾರ್ ಅವರ ಆಯ್ಕೆ ಏನು, ಅವರ ಮುಂದಿನ ಆಯ್ಕೆ ಏನು ಇಲ್ಲ, ಬಿಜೆಪಿ ಅಂತ ಹೇಳ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಈ ಹಿಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೇನೆ. ಇದೇ ರೀತಿಯಲ್ಲಿ ಹಲವಾರು ರಾಜಕೀಯ ಪಂಡಿತರು ಕೂಡ ಇದೇ ರೀತಿಯಾದಂತಹ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ DK ಶಿವಕುಮಾರ್ ಅವರ ಕೆಲವೊಂದು ಮಾತು, ಹಾವಭಾವ ಎಲ್ಲದನ್ನು ನೋಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ. ಎಲ್ಲಿ ಒಂದ್ ಕಡೆ DK ಶಿವಕುಮಾರ್ ಅವರು ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಅನ್ನೋ ಒಂದು ಎಲ್ರಿಗೂ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರಿಗೆ ಕೂಡ ಅಷ್ಟೇ ಇಲ್ಲಿ ಒಂದ್ ರೀತಿಯಾಗಿ ರೋಸಿ ಹೋಗ್ಬಿಟ್ಟಿದೆ. ಪದೇ ಪದೇ ಅವ್ರನ್ನ ಕೆಣಕುವಂತಹ ಮಾತನ್ನ ಉಳಿದವರು ಆಡ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇಲ್ಲ. ಯಾಕಂದ್ರೆ ಎಲ್ಲಿಯೂ ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಈ ಹಿಂದೆನೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಇವರಿಬ್ರು ಕೂಡ ಹೈಕಮಾಂಡ್ ಕರೆದಿತ್ತು, ಬನ್ನಿ ಇಬ್ರು ನಾವು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಅತ್ಯಂತ ಜಾಣ್ಮೆಯಿಂದ ಈ ಭೇಟಿಯನ್ನ ಕ್ಯಾನ್ಸಲ್ ಮಾಡಿಸ್ತಿದ್ರು. ಅದಕ್ಕೆ ಬದಲಾಗಿ ಅವರ ಉಳಿದ ಚೇಲಾಗಳು ಯಾರೆಲ್ಲ ಇದ್ದಾರೋ ಅವ್ರನ್ನ ಹೈಕಮಾಂಡ್ ಕಡೆ ಕಳಿಸ್ಕೊಡುವಂತ ಕೆಲಸವನ್ನ ಮಾಡಿದ್ರು. ಆ ಮುಖಾಂತರ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಒಂದು ಬೇರೆಯದೇ ಆದಂತಹ ವಾತಾವರಣವನ್ನ
ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ನೇರವಾಗಿ ಈಗ ಹೈಕಮಾಂಡ್ಗೆ ವಾರ್ನಿಂಗ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ ಮುಖಾಂತರ ಈ ರೀತಿಯಾದಂತಹ ಬೆಳವಣಿಗೆಗಳನ್ನ ನಾನು ಸಹಿಸೋದಿಲ್ಲ, ಇಲ್ಲಿವರೆಗೆ ನಾನು ಸಹಿಸ್ಕೊಂಡಿದ್ದೇನೆ, ಮುಂದಿನ ದಿನಗಳಲ್ಲಿ ನಾನು ಸಹಿಸ್ಕೊಳ್ಳೋದಿಲ್ಲ, ನನ್ನ ದಾರಿ ನನಗೆ ಅನ್ನುವ ರೀತಿಯಲ್ಲಿ ಈಗಾಗಲೇ ಮಾತಾಡಿ ಬಂದಿದ್ದಾರಂತೆ. ನೋಡೋಣ, ಇವತ್ತು ಈಗ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಅನ್ನೋದು ಜಾಗರಣೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವತ್ತಿನ ಈ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಜಾಗರಣೆ ಮಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೋಡೋಣ ಏನ್ ಆಗ್ಬಹುದು. ಡಿ ಕೆ ಶಿವಕುಮಾರ್ ಅವರು ಮತ್ತು ಅಮಿತ್ ಶಾ ಅವರು ಭೇಟಿ, ಆ ಭೇಟಿಯಲ್ಲಿ ಏನಾದ್ರೂ ಮಾತುಕತೆಗಳು ನಡೀತದ, ಮುಂದಿನ ಹೆಜ್ಜೆ ಏನು ಡಿ ಕೆ ಶಿವಕುಮಾರ್ ಅವ್ರದ್ದು, ಇದೆಲ್ಲೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.